ಬ್ರೇಕ್ನ ಬಳಿಕ ಚಂದ್ರ ಚಮತ್ಕಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಖ್ಯಾತ ಗುರುಜಿಗಳಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಜಿ, ಅದರ ಜೊತೆಗೆ ಮನೋವೈದ್ಯ ಆಗಿರುವಂತಹ ಭವ್ಯ ಅವರಿದ್ದಾರೆ. ಭವ್ಯ ಮೇಡಮ್, ಇನ್ನೊಂದು ಪ್ರಶ್ನೆ ನಂದು, ಈಗ ಹೇಳ್ತಾ ಇದ್ರಿ ನಮ್ಮ ಮಾನಸಿಕತೆಯನ್ನು ಹೇಗೆ ಇಟ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿ. ಬಟ್ ಇನ್ನೊಂದು, ಈ ಗ್ರಹಣದ ಸಂದರ್ಭದಲ್ಲಿ ಕೆಟ್ಟ ಕನಸುಗಳು ಬಿದ್ದುಬಿಡ್ತಾವಂತೆ, ಏಕಾಏಕಿ ರಾತ್ರೋರಾತ್ರಿ ಒಂದು ಗಾಬರಿ ರೀತಿ ಎಚ್ಚರಿಕೆ ಆಗ್ಬಿಡುತ್ತಂತೆ ಅಂತ ಹೇಳಿ ಕೆಲವೊಬ್ರು ಹೇಳ್ತಾ ಇದ್ರು, ಕಮೆಂಟ್ಗಳಲ್ಲಿ ಬಂದಿತ್ತು ಮೇಡಮ್ ಈ ರೀತಿಯಾಗಿ. ಓಕೆ, ಕನಸು ದುಸ್ವಪ್ನ ಬರೋದಾಗ್ಲಿ, ನೈಟ್ ಮೇರ್ಸ್ ಬರೋದಾಗ್ಲಿ, ಖಂಡಿತವಾಗ್ಲೂ ಅದನ್ನೇ ಎಲ್ಲಿ ನಮಗೆ ಮಾಹಿತಿ ಇಲ್ವೋ, ಖಚಿತವಾದ ಮಾಹಿತಿ ಇಲ್ವೋ ಅಂತ ಕಡೆ ಇಂಥ ಗೊಂದಲಗಳು ಹೇಳುತ್ತೆ ಅಲ್ವಾ. ಸೊ ನೀವು ಖಚಿತ ಫಸ್ಟ್ ನೀವ್ ಏನ್ ಇನ್ಫಾರ್ಮೇಶನ್ ನಿಮಗ್ ಸಿಗ್ತಾ ಇದೆಯೋ, ಕೇಳಿಸ್ಕೊಳ್ತಾ ಇದೀರೋ, ಓದ್ತಾ ಇದೀರೋ, ಯಾರು ಹೇಳ್ತಾ ಇದಾರೋ, ಅದು ಸರಿನಾ ತಪ್ಪ, ಎಷ್ಟ್ರ ಮಟ್ಟಿಗೆ ನಿಜ, ಎಷ್ಟ್ರ ಮಟ್ಟಿಗೆ ನಿಜ ಇಲ್ಲ ಅನ್ನೋದು ನೀವು ಕಂಡು ಹಿಡ್ಕೋಬೇಕು. ನಿಮಗ್ ಕಂಡು ಹಿಡ್ಕೊಳಕ್ ಆಗ್ತಿಲ್ಲ ಅಂತಂದ್ಮೇಲೆ ನೀವು ಭಯ ಪಡೋದು, ಅದಕ್ಕೆ ಭಯ ಪಡೋದು ಸರಿನಾ ತಪ್ಪ ಅನ್ನೋದನ್ನ ಯೋಚನೆ ಮಾಡ್ಬೇಕು ಅಲ್ವಾ. ನಿಮ್ಗೆ ಅಲ್ಲಿ ಇನ್ಫಾರ್ಮೇಶನ್ ಸರಿಯಾಗಿದೆಯೋ ಇಲ್ವೋ ಅಂತ ಗೊತ್ತಾಗ್ಲಿಲ್ಲ ಅಂದ್ಮೇಲೆ ನೀವು ಎಷ್ಟು ಮಟ್ಟಿಗೆ ಅಕಸ್ಮಾತ್ ಅದ್ ನಿಜ ಅಲ್ಲ ಅಂದ್ರೆ ಅದ್ರ ಬಗ್ಗೆ ನೀವ್ ಯೋಚನೆ ಮಾಡ್ಬೇಕಾಗುತ್ತೆ. ಓಕೆ, ಅದು ಸರಿನೋ ತಪ್ಪೋ, ಎಷ್ಟು ಮಟ್ಟಿಗೆ ನಿಜಾನೋ ಸತ್ಯನೋ ಅಂತಾನೆ ನನಗ್ ಗೊತ್ತಿಲ್ಲ, ನಾನ್ ಯಾಕೆ ಇಷ್ಟು ಭಯ ಪಡ್ಬೇಕು ಅಲ್ವಾ. ಫಸ್ಟ್ ನಿದ್ರೆ ಮಾಡೋಣ. ನಿದ್ರೆ ಮಾಡಾದ್ಮೇಲೆ ನನಗೆ ಕೆಟ್ಟ ಕನ್ಸ್ ಬೀಳುತ್ತೋ, ಒಳ್ಳೆ ಕನ್ಸ್ ಬೀಳುತ್ತೋ ನೋಡೋಣ ಅನ್ನೋ ಒಂದು ಮನಸ್ಥಿತಿಗೆ ನಾವು ಒಂದು ಕನ್ಕ್ಲೂಷನ್ ಬರ್ಬೇಕಾಗತ್ತೆ ಅಲ್ವಾ. ಸೊ ಫಸ್ಟ್ ಮನಸ್ ಶಾಂತ ಆದಾಗ ನಿದ್ರೆ ಬರುತ್ತೆ. ನಿದ್ರೆ ಒಳ್ಳೆ ಮನಃಶಾಂತಿ ಇದ್ರೆ ಒಳ್ಳೆ ನಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಅಲ್ಲಿ ಈ ಕನಸು ಅನ್ನೋದು ನಮ್ಮ ಏನು ಕಾನ್ಶಿಯಸ್ನೆಸ್ ಅಲ್ಲಿ ಅಥವಾ ಸಬ್ ಕಾನ್ಶಿಯಸ್ನೆಸ್ ಅಲ್ಲಿ ಏನಿರುತ್ತೋ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದ್ರ ಪ್ರತಿರೂಪ ಅಥವಾ ಪ್ರತಿಬಿಂಬ ಕನಸುಗಳಾಗಿರುತ್ತೆ. ಸೊ ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ, ಯಾವಾಗ್ಲೂ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಫೀಲಿಂಗ್ಸ್ ನಿಮಗ್ ಬರ್ತಾನೆ ಇದ್ರೆ, ಹಂಗಾಗೋದ್ರೆ ಹಿಂಗಾಗೋದ್ರೆ ಆತರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ, ಅದು ನಿಮ್ಮ ಒಂದು ಏನ್ ಹೇಳ್ತೀರಾ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತದ ಆತರ ಥಾಟ್ಸ್, ಫೀಲಿಂಗ್ಸ್. ಅದು ನೀವು ಮಲ್ಕೊಂಡಾಗ ಅದ್ರ ರಿಫ್ಲೆಕ್ಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಅದು ಈ ಟೈಮಲ್ಲೆಲ್ಲ ಬೇರೆ ಟೈಮಲ್ಲೂ ಆಗಬಹುದು. ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ನೀವು ನೆಗೆಟಿವ್ ಥಾಟ್ಸ್ ಏನೇನ್ ಬರ್ತಾ ಇದೆ, ಆ ನೆಗೆಟಿವ್ ಥಾಟ್ಸ್ ಇಂದ ಹೊರಗ್ ಬರಕ್ ಪ್ರಯತ್ನ ಪಡ್ಬೇಕು. ನೆಗೆಟಿವ್ ಥಾಟ್ಸ್ ಇಂದ ಹೊರಗ್ ಬಂದ್ರೆ ಖಂಡಿತವಾಗ್ಲೂ ಅವಾಗ ನಿಮ್ಗೆ ಪಾಸಿಟಿವಿಟಿ ಅನ್ನೋದು ಸಿಗುತ್ತೆ. ಸೊ ಅದಕ್ಕೆ ಹೇಳಿದ್ದು, ನಿಮ್ಮ ಮನಸ್ಸು ಯಾವಾಗ ಪಾಸಿಟಿವ್ ಆಗುತ್ತೆ ಅನ್ನೋದು ನಿಮಗ್ ಗೊತ್ತು. ಏನ್ ಕೇಳಿದ್ರೆ ನಾನು ಪಾಸಿಟಿವ್ ಆಗ್ತೀನಿ, ಏನ್ ನೋಡಿದ್ರೆ ನಾನು ಪಾಸಿಟಿವ್ ಆಗ್ತೀನಿ, ಏನ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ ನನಗೆ. ಅಂದ್ರೆ ಪಾಸಿಟಿವ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಒಂದು ಪಾಸಿಟಿವ್ ಆಗಿರೋ ಒಂದು ಥಾಟ್ಸ್, ಫೀಲಿಂಗ್ಸ್, ಒಂದು ಪ್ಲೆಸೆಂಟ್ ಆಗಿರುತ್ತೆ ನಿಮ್ಮ ಮನಸ್ಥಿತಿ. ಅದು ನನಗೆ ಯಾವಾಗ ಆಗುತ್ತೆ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರುತ್ತೆ. ಮೇಡಮ್, ಮತ್ತೆ ನಿಮ್ಮಿಂದ ಮಾಹಿತಿನ ಪಡ್ಕೊಳ್ತೀನಿ ಮೇಡಮ್. ಅದಕ್ಕಿಂತ ಮುಂಚೆ ಭೂ ವಿಜ್ಞಾನಿಗಳಾಗಿರುವಂತಹ HSM ಪ್ರಕಾಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಇವತ್ತು ಖಗ್ರಾಸ ಚಂದ್ರಗ್ರಹಣ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ. ಬಟ್ ಎಲ್ಲರೂ ಕೇಳ್ತಾ ಇರೋದು ಪ್ರಶ್ನೆ, ಬರಿಗಣ್ಣಿಂದ ಹೊರಗಡೆ ಬಂದು ನೋಡ್ಬೋದಾ ಅಥವಾ ಟೆಲಿಸ್ಕೋಪ್ ಹಾಕೋಬೇಕಾ, ವಿಶೇಷವಾಗಿ ಫಿಲ್ಟರ್ಗಳನ್ನ ಅಥವಾ ಏನಾದರೂ ಸನ್ಗ್ಲಾಸ್ ಹಾಕೊಂಡು ನೋಡ್ಬೇಕಂತ ಕೇಳ್ತಿದ್ದಾರೆ. ಇಲ್ಲ, ಖಂಡಿತ ಇದು ಚಂದ್ರನ ಲೈಟ್ ಏನಿದೆ ಅದು ಆಸ್ ಸಚ್ ಸಾಫ್ಟ್ ಲೈಟ್. ಓಕೆ, ಅದು ತೀಕ್ಷ್ಣತೆ ಇರಲ್ಲ. ಸೂರ್ಯನ ಕಿರಣ ಕಂಪೇರ್ ಮಾಡಿದ್ರೆ ಚಂದ್ರನ ಕಿರಣ ಶೀತಲ, ಶಾಂತ, ತಂಪು. ಅದರಲ್ಲಿ ನೀವು ಡೈರೆಕ್ಟ್ ಆಗಿ ಪೂರ್ಣಿಮೆ ದಿವಸ ಫುಲ್ ಡಿಸ್ಕ್ ಇದ್ದಾಗ ನೋಡಿದ್ರು ಕೂಡ ಏನು ತೊಂದರೆ ಇಲ್ಲ. ಗ್ರಹಣ ಟೈಮ್ ನಲ್ಲೂ ಕೂಡ ಏನು ತೊಂದರೆ ಇಲ್ಲ. ಗ್ರಹಣ ಬಿಟ್ಟ ಮೇಲೆ ಪಕ್ಕಕ್ಕೆ ಸರಿದ ಮೇಲೆ ಪಕ್ಕದಿಂದ ಬರ್ತಾವಲ್ಲ ಕಿರಣಗಳು, ಅದನ್ನು ನೋಡಿದ್ರು ಕೂಡ ಏನು ತೊಂದರೆ ಇಲ್ಲ. ಇದನ್ನ ಸುಮ್ಮನೆ ಹೈಪ್ ಕ್ರಿಯೇಟ್ ಆಗಿದೆ ಇದ್ರ ಬಗ್ಗೆ ಬಹಳ ವರ್ಷಗಳಿಂದ. ಇದ್ರ ಬಗ್ಗೆ ನೋಡಿ, ಬೇರೆ ದೇಶಗಳಲ್ಲಿ ಎಲ್ಲೂ ಕೂಡ ಯಾವ ಚರ್ಚೆನೂ ಆಗಲ್ಲ, ಯಾವ ಆತಂಕನೂ ಇಲ್ಲ. ಸುಮ್ಮನೆ ನಮ್ಮ ದೇಶದಲ್ಲಿ ಯಾವ್ದೋ ಒಂದು ಉದ್ದೇಶದಿಂದ ಇದನ್ನ ಹೈಪ್ ಮಾಡಿದ್ದಾರೆ. ವಿಜ್ಞಾನದಲ್ಲಿ ಇದಕ್ಕೆ ಯಾವ ವಿವರಣೆನೂ ಇಲ್ಲ, ಇದು ಬೇಕು ಇಲ್ಲ ವಿಜ್ಞಾನಕ್ಕೆ. ವಿಜ್ಞಾನಕ್ಕೆ ಏನ್ ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ವಿಕಿರಣಗಳು, ಸೋಲಾರ್ ಎಕ್ಲಿಪ್ಸ್ ನಲ್ಲಿ ಬಹಳ ಕುತೂಹಲ ಇರುತ್ತೆ, ಸ್ಟ್ರಾಂಗರ್ ರೇಡಿಯೇಷನ್. ಸೊ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇರಿಯೇಷನ್, ರೇಡಿಯೇಷನ್ ಏನಾದ್ರು ವೇರಿಯೇಷನ್ ಆಗುತ್ತಾ ಅಂತ ಪ್ರತಿ ಸ್ಟಡಿ ಮಾಡ್ತಾರೆ. ಬಟ್ ಇದ್ರಲ್ಲಿ ಏನ್ ತೊಂದರೆ ಇಲ್ಲ. ಈ ಟೈಮ್ನಲ್ಲಿ ಭೂಕಂಪ ಆಗುತ್ತೆ, ಇದಾಗುತ್ತೆ, ಇವೆಲ್ಲ ಕಾಕತಾಳೀಯ ಅಷ್ಟೇ. ನಾನು ಇದನ್ನ ಬಹಳ ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೀನಿ. ಭೂಮಿಯ ಒಳಗಿನ ಪ್ರಕ್ರಿಯೆಗಳು, ಭೂಮಿಯ ಹೊರಗಿಯ ಪ್ರಕ್ರಿಯೆಗಳು, ಭೂಮಿಯ ಕ್ರಿಯೆಗಳು, ಇದ್ರ ಮೇಲೆ ಚಂದ್ರನ ಪ್ರಭಾವ, ಇದ್ರ ಬಗ್ಗೆ ಭೂಕಂಪಗಳ ಬಗ್ಗೆ, ಜ್ವಾಲಾಮುಖಿಗಳ ಬಗ್ಗೆ, ಪ್ರವಾಹಗಳ ಬಗ್ಗೆ ಯಾವ ತಾಳಮೇಳನೂ ಇಲ್ಲ. ಎಲ್ಲ ಕಾಕತಾಳೀಯ ಅಷ್ಟೇ. ಇದನ್ನ ನಾನು ಬಹಳ ವರ್ಷಗಳಿಂದ ಹೇಳ್ಕೊಂಡ್ ಬಂದಿದ್ದೀನಿ. ನಾವು ಚಂದ್ರಗ್ರಹಣ, ಪೂರ್ಣಗ್ರಹಣ, ಇದು ಸೂರ್ಯಗ್ರಹಣ ಆದಾಗ, ಪೂರ್ಣಗ್ರಹಣ ಆದಾಗ
ಓಪನ್ ಅಲ್ಲಿ ಕೂತ್ಕೊಂಡು ತಟ್ಟೆನಲ್ಲಿ ಇಟ್ಕೊಂಡು ಊಟ ಮಾಡಿದೀವಿ, ಹಾ ಹಾ ಉಪ್ಪಿಟ್ಟು ತಿಂದಿದೀವಿ, ಏನು ತೊಂದರೆ ಆಗಿಲ್ಲ. ಹ್ಮ್ ಇದಕ್ಕೆ ವಿಜ್ಞಾನದಲ್ಲಿ ಯಾವ ನಮ್ಗೆ ಏನೋ ವಿವರಣೆನೂ ಇಲ್ಲ. ಹ್ಮ್ ಇವನ್ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ನೋಡಿ, ಬೇರೆ ಎಲ್ಲಾ ಪ್ರಾಣಿಗಳು ಕೂಡ ಮುಕ್ತವಾಗಿ ಓಡಾಡ್ತಾ ಇರ್ತವೆ. ಹೌದು. ಹಕ್ಕಿಗಳು ಗರ್ಭಿಣಿ ಆಗಿರ್ತವೆ, ಹಸುಗಳು ಗರ್ಭಿಣಿ ಆಗಿರ್ತವೆ, ಹ್ಮ್ ಆನೆಗಳು ಗರ್ಭಿಣಿ ಆಗಿರ್ತವೆ. ಹ್ಮ್ ಯಾವ ಪರಿಣಾಮನೂ ಇಲ್ಲ. ಹ್ಮ್ ಅದರಿಂದಾಗಿ ಇದೆಲ್ಲ ಏನೋ ನಂಬಿಕೆಗಳು ನಡ್ಕೊಂಬಂದ್ಬಿಟ್ಟಿದೆ. ಹೌದು. ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತೀನಿ, ನಂಬಿಕೆಗಳು ಮತ್ತು ಮೂಢನಂಬಿಕೆಗಳ ಮಧ್ಯೆ ತೆಳುವಾದ ರೇಖೆ ಇದೆ, ಹ್ಮ್ ಒಂದು ತೆಳ್ಳನೆಯ ಗೆರೆ ಇದೆ. ಹ್ಮ್ ಅದು ಹೋಗ್ಬೇಕು. ನಮ್ಮಲ್ಲಿ ಕೂಡ ಆಚರಣೆಗಳಲ್ಲಿ ಗಟ್ಟಿಯಾದವು ಯಾವುವು, ಹ್ಮ್ ಜೊಳ್ಳು ಯಾವುದು ಅನ್ನೋದನ್ನ ನಾವು ಆಲೋಚನೆ ಮಾಡಿ ಜೊಳ್ಳು ಆಚರಣೆಗಳನ್ನು ಬಿಟ್ಟುಬಿಡ್ಬೇಕು. ಹ್ಮ್ ಅದರಿಂದಾಗಿ ನಮ್ಮ ಧರ್ಮ ಇನ್ನಷ್ಟು ಗಟ್ಟಿ ಆಗುತ್ತೆ. ಕರೆಕ್ಟ್. ಅಂದ್ರೆ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ ಅಂತ. ಬೇಡ, ಖಂಡಿತ ಮೂಢನಂಬಿಕೆ ಬೇಡ. ಹೌದು. ಅಂಡ್ ಆಚರಣೆಗಳು ಕೂಡ ಸರಳ ಮಾಡ್ಕೊಬೇಕು. ಜೊಳ್ಳು ಯಾವ್ದಿದೆ, ಅರ್ಥಹೀನವಾದ ಯಾವ್ದಿದೆ, ಹ್ಮ್ ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು. ಕರೆಕ್ಟ್. ನಾವು 21ನೇ ಶತಮಾನದಲ್ಲಿ ಇದೀವಿ. 22ನೇ ಶತಮಾನಕ್ಕೆ ಹೋಗೋ ಸಂದರ್ಭದಲ್ಲಿ ಹಳೆ ಬ್ಯಾಗೇಜ್ನೇ ತಗೊಂಡೋದ್ರೆ ಅರ್ಥವಿಲ್ಲ. ಹ್ಮ್ ಹೊಸ ವೈಜ್ಞಾನಿಕ ಮನೋಭಾವ ಜನರಲ್ಲಿ ಬೆಳಿಬೇಕು, ಹ್ಮ್ ವೈಚಾರಿಕತೆ ಬೆಳಿಬೇಕು. ಯಾವುದು ಕರೆಕ್ಟ್ ಯಾವುದು ತಪ್ಪು ಅನ್ನೋದನ್ನ ಯೋಚನೆ ಮಾಡಿ ಸರಿ ಯಾವುದು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಕರೆಕ್ಟ್. ಹಾಗಾಗಿ ಹ್ಮ್ ಜನ ಎಚ್ಚೆತ್ಕೊಬೇಕು. ಜನರಲ್ಲಿ ವಿದ್ಯೆ ಜಾಸ್ತಿ ಆದಷ್ಟು ವೈಚಾರಿಕತೆ ಬರುತ್ತೆ. ನಿಜ. ನಮ್ಮಲ್ಲಿ ಸರ್ ಇನ್ನೊಂದು ಈಗ ಈ ಒಂದು ಒಂದು ಅಪರೂಪದ ವಿಸ್ಮಯ ಅಂತ ಹೇಳ್ತಾ ಇದ್ದಾರೆ ಸರ್, ಈ ಖಗ್ರಾಸ ಚಂದ್ರಗ್ರಹಣ ಕಣ್ಣಿಗೆ ಒಂದು ಹಬ್ಬ ತರ ನಾವು ನೋಡಬಹುದು. ಬಟ್ ಈಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಬಟ್ ಈಗ ಅದು ಕಂಪ್ಲೀಟ್ ಆಗಿ ಕೆಂಪಾಗಿ ಕಾಣಿಸುತ್ತಾ ಅಥವಾ ಕಂದು ಬಣ್ಣದಲ್ಲಿ ಕಾಣಿಸುತ್ತಾ? ಕಾರಣ ಏನ್ ಸರ್ ಈ ತರ ಆಗಕ್ಕೆ? ನೋಡಿ, ಇದು ಭೂಮಿಯ ವಾತಾವರಣ ಅಂದ್ರೆ ಅಟ್ಮಾಸ್ಫಿಯರ್ ಏನಿದೆ, ಒಂದು 500-600 ಕಿಲೋಮೀಟರ್ ತನಕ ಇದೆ. ಅದರಲ್ಲಿ ಈ ಟ್ರೋಪೋಸ್ಫಿಯರ್ 10 ಕಿಲೋಮೀಟರ್, ಅದ್ರ ಮೇಲಿಂದ ಸ್ಟ್ರಾಟೋಸ್ಫಿಯರ್, ಅದ್ರ ಮೇಲಿಂದ ಐನೋಸ್ಫಿಯರ್. ಕೆಲವು ಸಂದರ್ಭಗಳಲ್ಲಿ ತುಂಬಾ ಹೈಪರ್ ವಾಲ್ಕನಿಕ್ ಆಕ್ಟಿವಿಟಿ ಆದಾಗ ಹೆಚ್ಚಿನ ಜ್ವಾಲಾಮುಖಿಯ ಧೂಳಿನ ಕಣಗಳು ವಾಯುಪದರದಲ್ಲಿ ಸೇರ್ಕೊಂಡಿರ್ತವೆ. ಅವುಗಳು ಒಂದು ಹೈಟ್ ಅಲ್ಲಿ ಇರ್ತವೆ, ಯಾವುದೋ ಒಂದು ನಿರ್ದಿಷ್ಟವಾದ ಹೈಟ್ ಅಲ್ಲಿ. ಆ ಕಣಗಳ ಮೂಲಕ ಪಾಸ್ ಆಗ್ಬೇಕಾದ್ರೆ ಲೈಟ್ ಸ್ಕ್ಯಾಟರಿಂಗ್ ಆಗುತ್ತೆ. ಅದು ಸೋಲಾರ್ ಲೈಟ್ ಇರ್ಬೋದು ಅಥವಾ ಲೂನಾರ್ ಲೈಟ್ ಇರ್ಬೋದು. ಎಸ್ಪೆಷಲಿ ಸೋಲಾರ್ ಲೈಟ್ ಅದು ಸ್ಕ್ಯಾಟರಿಂಗ್ ಆದಾಗ, ಆ ಆಂಗಲ್ ನಲ್ಲಿ ಸ್ಕ್ಯಾಟರಿಂಗ್ ಆದಾಗ ಆ ಬಣ್ಣ ಕಾಣಿಸುತ್ತೆ. ನಮ್ಮ ಸಮುದ್ರ ಯಾಕೆ ನೀಲಿ ಬಣ್ಣ ಕಾಣಿಸುತ್ತೆ? ದಟ್ ಇಸ್ ಆಲ್ಸೋ ಸ್ಕ್ಯಾಟರಿಂಗ್ ಆಫ್ ಲೈಟ್. ಆಕಾಶ ಸ್ಕ್ಯಾಟರಿಂಗ್ ಆಫ್ ಲೈಟ್ ಇಂದ 1783ರಲ್ಲಿ ಈಗ ನಾವು ಏನ್ ಕೆಂಪು ಬಣ್ಣ ನೋಡ್ತಾ ಇದೀವಿ, ಅದೇ ರೀತಿ ನೀಲಿ ಬಣ್ಣ ಕಂಡಿತ್ತು, ನೀಲಿ ಚಂದ್ರ ಕಂಡಿತ್ತು. ಅದೇ ಸಂದರ್ಭದಲ್ಲಿ ಒಮ್ಮೆ ಹಸಿರು ಚಂದ್ರ ಕಂಡಿತ್ತು. ಅದಕ್ಕೆ ಗ್ರೀನ್ ಮೂನ್ ಅಂತ ಹೇಳ್ತಾರೆ, ಬ್ಲೂ ಮೂನ್ ಅಂತ ಹೇಳ್ತಾರೆ. ಒಂದ್ಸಿನ ಬ್ಲೂ ಮೂನ್ ಅನ್ನೋದು ಕಾಮನ್ ಫೇಸ್, ಕಾಮನ್ ಎಕ್ಸ್ಪ್ರೆಷನ್. ರೆಡ್ ಕಲರ್ ಕೂಡ, ಅದು ರೆಡ್ ಕಲರ್ ಅಟ್ಮಾಸ್ಫಿಯರ್ ನಲ್ಲಿ ಸ್ಕ್ಯಾಟರಿಂಗ್ ಆಗಿ ಇಲ್ಲೆಲ್ಲೋ ಆಗಿರೋದು. ಚಂದ್ರನ ಮೇಲಾಗಿರೋದಲ್ಲ, ಭೂಮಿ ಮೇಲಾಗಿರೋದಲ್ಲ, ಅಥವಾ ಸೂರ್ಯನ ಮೇಲಾಗಿರೋದಲ್ಲ. ಇಲ್ಲೆಲ್ಲ ಮಧ್ಯದಲ್ಲಿ ಫಿಲ್ಟರ್ ಆಗಿರುತ್ತೆ. ಈಗ ಪ್ರಿಸಮ್ ಮೂಲಕ ಲೈಟ್ ಕ್ರಾಸ್ ಆದಾಗ 7 ಬಣ್ಣಗಳು ಕಾಣಿಸ್ತವೆ. ಹಾಗೆ ಈ ರೀತಿ ಬೇರೆ ಬೇರೆ ಬಣ್ಣಗಳು ಕಾಣಿಸ್ತವೆ. ಹಿಂದೆ ಯಾತಕ್ಕೆ ಈಗ 4 ತಿಂಗಳ ಹಿಂದೆಗಡೆ ಫಿಲಿಪೈನ್ಸ್ ಏರಿಯಾದಲ್ಲಿ ಸನ್ಸೆಟ್, ಸೂರ್ಯಾಸ್ತ ನೇರಳ ಬಣ್ಣ ಆಗಿತ್ತು, ಪರ್ಪಲ್ ಕಲರ್ ಆಗಿತ್ತು. ಅಪರೂಪ ಇವೆಲ್ಲ. ಆ ಜ್ವಾಲಾಮುಖಿ ಕಣಗಳು, ಸಣ್ಣ ಧೂಳಿನ ಕಣಗಳು ಅವಿದ್ದಾಗ ಈ ಲೈಟ್ ವಕ್ರೀಭವನ ಆಗುತ್ತೆ. ಸೊ ಆ ರೀತಿ ಪರ್ಪಲ್ ಕಲರ್ ಸನ್ಸೆಟ್ ಇರಬಹುದು, ಯೆಲ್ಲೋ ಕಲರ್ ಕಾಣಿಸುತ್ತೆ ಕೆಲವೊಮ್ಮೆ, ಲೈಟ್ ಬ್ಲೂ, ಲೈಟ್ ಗ್ರೀನ್ ಅದೆಲ್ಲ ಕಾಣಿಸುತ್ತೆ. ಬಟ್ ಹೆಚ್ಚು ಆರೆಂಜ್ ಅಂಡ್ ರೆಡ್ ಕಲರ್ ಸನ್ಸೆಟ್ ಅಲ್ಲಿ, ಸನ್ ರೈಸ್ ಅಲ್ಲಿ. ಸೊ ಆಯಾ ಪ್ರದೇಶಗಳಲ್ಲಿ ಇರ್ತಕ್ಕಂತ ಲೋಕಲ್ ಕಂಡೀಷನ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ರೆಡ್ ಕಲರ್ ಇಟ್ಸ್ ಓಕೆ, ರೆಡ್ ಕಲರ್ ಇಸ್ ಎ ಕಲರ್. ಅದು ರಕ್ತವರ್ಣ, ರಕ್ತಪಾತ ಆಗುತ್ತೆ, ಯುದ್ಧಗಳಾಗ್ತವೆ, ಬೇರೆ ಬೇರೆ ಎಕ್ಸ್ಪ್ರೆಷನ್ ಕೊಡ್ತಾ